ಎಸ್, ರಿಪಬ್ಲಿಕ್ ಕನ್ನಡ ಡ್ರಗ್ ಮಾಫಿಯಾದ ವಿರುದ್ಧ ಸಮರವನ್ನೇ ಸಾರಿತ್ತು. ಆ ಮುಖೇಣವಾಗಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಒಂದು ಅಂಶವನ್ನು ಪ್ರಬಲವಾಗಿ ನಾವು ಹೇಳಿದ್ವಿ. ಅದರಲ್ಲೂ ಕೂಡ ಆನ್ಲೈನ್ ಮುಖಾಂತರವಾಗಿ ಗಾಂಜಾ, ಡ್ರಗ್ ಇನ್ನಿತರ ನಿಷೇಧ ಭರಿತವಾದಂಥ ವಸ್ತುಗಳನ್ನ ಆನ್ಲೈನ್ ಡೆಲಿವರಿ ಬಾಯ್ಸ್ಗೆ ಅವರಿಗೆ ತಿಳಿಯದ ರೀತಿಯಾಗಿ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ, ಸಾರಿ ಹೇಳಿದ್ವಿ. ಅದಕ್ಕೆ ಇವತ್ತು ಒಂದು ಸಾಕ್ಷ್ಯ ಸಿಕ್ಕಿರುವಂಥದ್ದು. ಗೃಹ ಸಚಿವರು ಸಾಕ್ಷ್ಯ ಕೊಡಿ ಅಂತ ಹೇಳ್ತಾ ಇದ್ರು. ಸದ್ಯ ಈಗ ಸಾಕ್ಷ್ಯ ಸಿಕ್ಕಿರುವಂಥದ್ದು. ಕೋರಮಂಗಲ ಪೊಲೀಸರು ರೇಡ್ ಮಾಡಿದ್ದಾರೆ. ಸದ್ಯ ನಾವೀಗ ಕೋರಮಂಗಲ ಫಸ್ಟ್ ಬ್ಲಾಕ್ನಲ್ಲಿ ಇದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಇದೇ ಬಿಲ್ಡಿಂಗ್ನಲ್ಲಿ ಈಗಾಗಲೇ ರೇಡ್ ಮಾಡಿರುವಂಥದ್ದು ಕೋರಮಂಗಲ ಪೊಲೀಸರು. ಅಂದರೆ ಡೆಲಿವರಿ ಬಾಯ್ ಏನಿರ್ತಾನೆ ಆತ ನಮಗೊಂದು ಮಾಹಿತಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಅವರು ಡೆಲಿವರಿಗೆ ಆರ್ಡರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ತಾವು ದೃಶ್ಯಗಳು ನೋಡ್ಬೋದು. ಈಗಾಗಲೇ ಬಿಲ್ಡಿಂಗ್ ಮುಂದೆ ಇದ್ದಂಥ ಪೊಲೀಸರು ಆ ಒಂದು ರೇಡ್ನ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿರುವಂಥದ್ದು. ಈಗಾಗಲೇ ಬಿಲ್ಡಿಂಗ್ನಲ್ಲಿ ಅಂದರೆ 4th ಫ್ಲೋರ್ನಲ್ಲಿ ಒಂದು ರೂಮ್ ಇದೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ. ಸದ್ಯ ಈಗ ನಾವು ಅಲ್ಲೇ ತೆರಳ್ತಾ ಇದ್ದೀವಿ. ಇದು ರೆಡ್ ಹ್ಯಾಂಡ್ ಸ್ಟಿಂಗ್. ನಾವು ರೇಡ್ ಮಾಡ್ತಾ ಇರುವಂಥ ಪೊಲೀಸರ ಅಂದರೆ ಬೆಂಬದಿಯಲ್ಲಿ ನಾವು ಇದ್ದು ಆ ಒಂದು ಸ್ಟೋರಿಯನ್ನು ಕವರ್ ಮಾಡ್ತಾ ಇರುವಂಥದ್ದು. ಹುಕ್ಕಾ ಪಾಟ್ಗಳನ್ನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಗರದ ವಿವಿಧ ಏರಿಯಾ ಅಪಾರ್ಟ್ಮೆಂಟ್ಗಳಿಗೆ ರಫ್ತು ಮಾಡಿರ್ತಾರೆ, ಬಾಡಿಗೆಗಾಗಿ ರಫ್ತು ಮಾಡಿರ್ತಾರೆ. ಅವುಗಳೆಲ್ಲವನ್ನು ಕೂಡ ಅವರು ಸೆಲೆಬ್ರೇಷನ್ ಆದ ಬಳಿಕ ಮತ್ತೆ ಪೋರ್ಟರ್ ಮುಖಾಂತರ ರವಾನೆ ಮಾಡ್ಕೊಳ್ತಾ ಇದ್ರು. ಪೋರ್ಟರ್ ಮುಖಾಂತರ ಮತ್ತೆ ಇಲ್ಲಿ ಅಂದರೆ ಅವರ ಒಂದು ಅಡ್ಡಾಗಿ ಕರ್ತರ್ತಾ ಇದ್ರು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಸದ್ಯ 4th ಫ್ಲೋರ್ನಲ್ಲಿ ನಾವಿದ್ದೀವಿ. ತಾವು ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ. ಅದೇ ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರ್ಬೋದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂಥದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂಥ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗಂತ ಹೇಳಿ ನಶೆಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗಾಗಿ ಕಳಿಸಿರ್ತಾರೆ. ಹಲಸೂರು, ಹುಳಿಮಾವು ಎಲ್ಲ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ಆ ಮುಖಾಂತರವಾಗಿ ನ್ಯೂ ಇಯರ್ ಪಾರ್ಟಿ ಆಯಿತು. ಭರ್ಜರಿಯಾಗಿ ಹುಕ್ಕಾ ಸೇವನೆಯನ್ನು ಯುವಕರು, ವಿದ್ಯಾರ್ಥಿಗಳು ಮಾಡಿದ್ರು. ಈಗ ಅದನ್ನು ಪೋರ್ಟರ್ ಮುಖಾಂತರವಾಗಿ ಮತ್ತೆ ಈ ಒಂದು ಅಡ್ಡೆಗೆ ಕರೆಸ್ಕೊಳ್ತಾ ಇದ್ರು. ಅದನ್ನು ಒಂದು ಡೆಲಿವರಿ ಬಾಯ್ ಅಂದರೆ ಪೋರ್ಟರ್ನ ಮಾಡುವಂಥ ಬಾಯ್ ಆತ ಅದನ್ನು ಅವಾಯ್ಡ್ ಮಾಡ್ತಾನೆ. ಆ ಬಳಿಕ ಆತ ರಿಪಬ್ಲಿಕ್ ಕನ್ನಡಕ್ಕೆ ಸಂಪರ್ಕ ಮಾಡ್ತಾನೆ. ಜೊತೆಗೆ ನಾವು ಅವ್ರನ್ನ ಮಾತನಾಡಿಸ್ತೀವಿ. ಆ ಬಳಿಕ ಸ್ಥಳೀಯ ಕೋರಮಂಗಲ ಠಾಣೆಗೆ ಮಾಹಿತಿ ಹೋಗುತ್ತೆ. ಮಾಹಿತಿ ಆಧರಿಸಿದಂಥ ಕೋರಮಂಗಲ ಪೊಲೀಸರು ಆ ಡೆಲಿವರಿ ಬಾಯ್ ಯಾರಿರ್ತಾನೆ, ಪೋರ್ಟರ್ ಬಾಯ್ ಯಾರಿರ್ತಾನೆ ಆತನನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ. ಆತನೇ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ಆ ಬಳಿಕ ಪೊಲೀಸರು ಬಂದು ರೇಡ್ ಮಾಡಿರುವಂಥದ್ದು. ಸದ್ಯ ಸ್ಥಳದಲ್ಲಿ ಅಕ್ಯೂಸ್ಡ್ ಕೂಡ ಇದ್ದಾರೆ. ಆ ಆರೋಪಿಯನ್ನು ವಶಕ್ಕೆ ಪಡೆದು ಆ ಒಂದು ವಸ್ತುಗಳನ್ನ ಈಗಾಗಲೇ ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ತಾವು ದೃಶ್ಯಗಳಲ್ಲಿ ನೋಡಿದ್ರಿ. ಅಂದರೆ ಎಲ್ಲ ಹುಕ್ಕಾ ಪಾಟ್ಗಳನ್ನ, ಬಲ್ಪ್ಗಳನ್ನ ಎಲ್ಲಗಳನ್ನು ಸ್ಟೋರ್ ಮಾಡಿ ವಿವಿಧ ಏರಿಯಾಗಳಿಗೆ ಇದನ್ನು ರಫ್ತು ಕೂಡ ಮಾಡ್ತಾಯಿದ್ರು. ಮುಖ್ಯವಾಗಿ ಈ ಹುಕ್ಕಾ ಪಾಟ್ಗಳು ಬರ್ತಿದ್ದು ಹೇಗೆ ಗೊತ್ತಾ? ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಇದು ರಫ್ತಾಗ್ತಾಯಿತ್ತು. ಇಲ್ಲಿ ಅಂದರೆ ಕೋರಮಂಗಲದಿಂದ ವಿವಿಧ ಏರಿಯಾದ ಅಪಾರ್ಟ್ಮೆಂಟ್ಗಳಿಗೆ ಪೋರ್ಟರ್ ಮುಖಾಂತರವಾಗಿ ಆ ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗ್ತಾಯಿತ್ತು. ಮುಖ್ಯವಾಗಿ ಕೆಂಪು ಚೀಲದಲ್ಲಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಇಟ್ಟು ರವಾನೆ ಮಾಡ್ತಿದ್ರು. ಅದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಬರುವಂಥ ಹಂತದಲ್ಲಿ ಇರುವಂಥದ್ದು. ಮತ್ತೊಂದು ವೇಳೆಯಲ್ಲಿ ಇಲ್ಲಿ ಅಂದರೆ ಪ್ರಮುಖವಾಗಿ ಆ ಪೋರ್ಟರ್ ಹುಡುಗರು ಯಾರು ಇರ್ತಾರೆ ಅವ್ರಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಿರೋದಿಲ್ಲ. ಆದರೆ ಓರ್ವ ಪೋರ್ಟರ್ ಹುಡುಗನ ಜಾಣ್ಮೆಯಿಂದ ಇವತ್ತು ಒಂದು ಅತಿ ದೊಡ್ಡ ಜಾಲವನ್ನೇ ಕೋರಮಂಗಲ ಪೊಲೀಸರು ಬೇಯಿಸಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಅದರ ನೈಜ ಲೈವ್ ದೃಶ್ಯವನ್ನು ಸೆರೆ ಕೂಡ ಹಿಡಿತು. ತಾವು ದೃಶ್ಯಗಳು ನೋಡ್ಬೋದು. ಕೋರಮಂಗಲದ ಪೊಲೀಸ್ ಸಿಬ್ಬಂದಿ ಅವ್ರನ್ನ ರೇಡ್ ಮಾಡಿ ಈಗಾಗಲೇ ಆ ಒಂದು ಸ್ಥಳವನ್ನು ವಶಕ್ಕೆ ಪಡಿಸ್ಕೊಂಡು ಮಹಜರ್ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಪ್ರಮುಖವಾಗಿ ಈ ಪೋರ್ಟರ್ ಬಾಯ್ಗಳ ಮುಖಾಂತರವಾಗಿ ಪೆಡ್ಲಿಂಗ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದೆ ರಿಪಬ್ಲಿಕ್ ಕನ್ನಡ. ಡ್ರಗ್, ಬಾಂಗ್, ಚಾಕ್ಲೇಟ್, ಹುಕ್ಕಾ, ಮದ್ಯಪಾನಗಳು ಹೋಗ್ತಾ ಇದೆ ಅಂದರೆ ಆನ್ಲೈನ್ ಮುಖಾಂತರ ಸರಬರಾಜು ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದೆ ನಾವು. ಆ ಬಳಿಕ ಸದನದಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರು ಅದನ್ನ ಪ್ರಶ್ನೆ ತೆಗಿತಾರೆ. ಗೃಹ ಮಂತ್ರಿಗಳು ಸಾಕ್ಷ್ಯ ಕೊಡಿ, ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಡಿ ಅಂತಾರೆ. ಇಲ್ಲಿ ಇವತ್ತು ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಒಂದಲ್ಲ ಎರಡಲ್ಲ, ಸುಮಾರು 5 ಬೇರೆ ಬೇರೆ ಲೊಕೇಶನ್ನಿಂದ ಬಂದಂತಹ ಪೋರ್ಟರ್ ಹುಡುಗರು ಈ ಒಂದು ರೂಮ್ಗೆ ಆ ಒಂದು ಹುಕ್ಕಾ ಪಾಟ್ಗಳನ್ನ ತಂದು ಕೊಡ್ತಾರೆ. ಆ ವಿಜುವಲ್ ಕೂಡ ನಮ್ಮ ಹತ್ರ ಇರುವಂಥದ್ದು. ಅದನ್ನು ಕೂಡ ನಾವು ನಿಮ್ಗೆ ಈಗಾಗಲೇ ತೋರಿಸಿದ್ದೀವಿ. ಆ ಮುಖಾಂತರವಾಗಿ ನ್ಯೂ ಇಯರ್ಗೆ ಭರ್ಜರಿ ಹುಕ್ಕಾ ಸೆಲೆಬ್ರೇಷನ್ನ ಕೂಡ ಸಿಲಿಕಾನ್ ಸಿಟಿಯ ಕೆಲ ಮಂದಿ ಮಾಡಿರುವಂಥದ್ದು. ನಿಷೇಧಿತ ಹುಕ್ಕಾ ಏನಿದೆ ಅದು ಬ್ಯಾನ್ ಆಗಿದೆ. ಅದನ್ನು ಇಲ್ಲಿ ಅವರು ಸೇವನೆಯನ್ನು ಮಾಡ್ತಾಯಿದ್ರು. ಪ್ರಮುಖವಾಗಿ ಇವರು ಇಲ್ಲಿ ಅಡ್ಡ ಮಾಡ್ಕೊಂಡಿರೋದೇ ಅದು ಬ್ಯಾನ್ ಆಗಿದೆ ಅಂತ. ಅದನ್ನು ಎಲ್ಲಾದರೂ ತಲುಪಿಸೋಕೆ ಹೋದಾಗ ಪೊಲೀಸರು ಸೀಸ್ ಮಾಡ್ತಾರೆ ಅನ್ನೋಂಥ ಕಾರಣಕ್ಕಾಗಿ
ಇವರು ಅದರ ಒಂದು ಸಾರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದೇ ಆನ್ಲೈನ್ ಡೆಲಿವರಿ ಬಾಯ್ಸ್ಗಳ ಮುಖಾಂತರ. ಪಾಪ ಅವ್ರಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಿರಲ್ಲ. ಸದ್ಯ ಈ ಬಗೆಗಿನ ರಿಪಬ್ಲಿಕ್ ಕನ್ನಡ ಈ ಬಗೆಗಿನ ಮಾಫಿಯಾದ ಚೈನ್ ಲಿಂಕ್ನ ಭೇದಿಸಿ ಇವತ್ತು ನೈಜ ಒಂದು ದಾಳಿಯ ದೃಶ್ಯಗಳನ್ನ ತಮಗೆ ತೋರಿಸಿರುವಂಥದ್ದು. ನಾವು ಹೇಳಿದ್ದು ನಿಜ ಅನ್ನುವಂಥದ್ದನ್ನು ನಾವು ಪ್ರೂವ್ ಮಾಡಿದ್ದೀವಿ. ಗೃಹ ಸಚಿವರ ಸವಾಲನ್ನು ಸ್ವೀಕರಿಸಿ ಅದಕ್ಕೆ ಸಾಕ್ಷಿಯನ್ನು ತೋರಿಸಿದ್ದೀವಿ. ಸದ್ಯ ಈ ಹಿಂದೆ ಅಂದರೆ ನಾವು ಡ್ರಗ್ ಮಾಫಿಯಾದ ಚೈನ್ ಲಿಂಕ್ನ ಕಟ್ ಮಾಡಿ ಆಪರೇಷನ್ ಸ್ಟಿಂಗ್ ಮಾಡಿದಾಗ ನಗರ ಪೊಲೀಸ್ ಆಯುಕ್ತರು ಒಂದು ಭರವಸೆಯ ಮಾತನ್ನು ಕೊಟ್ಟಿದ್ದರು. ನೀವು ನಮಗೆ ಮಾಹಿತಿಯನ್ನು ಕೊಡಿ, ನಾವು ನಿಮಗೆ ಸ್ಪಂದಿಸಿ ನಿಮ್ಮ ಮುಖಾಂತರವಾಗಿ ಹೇಳ್ತೀನಿ, ನಗರದಲ್ಲಿ ಎಲ್ಲೇ ಆದರೂ ಈ ರೀತಿಯಾದಂಥ ಕಾರ್ಯಗಳನ್ನ ಯಾರಾದರೂ ಮಾಡ್ತಾ ಇದ್ರು ಅಂದರೆ ನಿಷೇಧಿತ ವಸ್ತುಗಳನ್ನ ರಫ್ತು ಮಾಡುವಂಥದ್ದು, ಪೆಡ್ಲಿಂಗ್ನ ಮಾಡುವಂಥದ್ದು ಮಾಡ್ತಾ ಇದ್ರು ಅಂದರೆ ಅವ್ರನ್ನ ಬಂಧಿಸುವಲ್ಲಿ ನಮ್ಮ ಪೊಲೀಸ್ ಕಾರ್ಯನಿರ್ವಹಿಸ್ತಾರೆ ಅನ್ನೋಂಥದ್ದನ್ನ ಭರವಸೆ ಮಾತನ್ನು ಅವ್ರು ಕೊಟ್ಟಿದ್ರು. ಅದರಂತೆ ಇವತ್ತು ಕೋರಮಂಗಲ ಪೊಲೀಸರು ಅವರ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ನಾವು ಏನು ಹೇಳಿದ್ವಿ ಅದು ಸತ್ಯ ಅನ್ನುವಂಥದ್ದನ್ನ ನಾವು ಕೂಡ ಸಾಕ್ಷಿ ಸಮೇತ ರುಜುವಾತು ಮಾಡಿರುವಂಥದ್ದು. ಸದ್ಯ ತಮಗೆ ಲೈವ್ ದಾಳಿಯ ದೃಶ್ಯಗಳನ್ನ ಕೂಡ ತೋರಿಸಿದ್ವಿ. ಯಾವ ರೀತಿಯಾಗಿ ಪೋರ್ಟಲ್ ಬುಕ್ ಆಗುತ್ತೆ, ಯಾವ ರೀತಿಯಾಗಿ ಅದು ಡೆಲಿವರಿ ಆಗುತ್ತೆ, ಪೋರ್ಟಲ್ ಬಾಯ್ಗೆ ಗೊತ್ತೇ ಇರೋದೇ ಯಾವ ರೀತಿಯಾಗಿ ಪೆಡ್ಲಿಂಗ್ ಆಗುತ್ತೆ ಅನ್ನುವಂಥ ಲೈವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಸಿಸ್ಟಮ್ಗೆ ಟ್ರಬಲ್ ಆದರೆ ಅಲ್ಲಿ ರಿಪಬ್ಲಿಕ್ ಕನ್ನಡ ಬಂದೇ ಬರುತ್ತೆ. ಅದರ ನೈಜ ಲೈವ್ ದೃಶ್ಯಗಳನ್ನ ನಿಮಗೆ ತೋರಿಸಿದ್ದೀವಿ. ಪ್ರಮುಖವಾಗಿ ಈ ಮೆಗಾ ಹಂಟ್ ಡ್ರಗ್ ಆಪರೇಷನ್ ಏನಿತ್ತು, ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನು ಸಾರಿತ್ತು. ಅದರಲ್ಲಿ ಒಂದು ವಿವಿಧ ರೀತಿಯಾದಂಥ ಪೆಡ್ಲಿಂಗ್ಗಳನ್ನ ನಾವು ಅನಾವರಣ ಮಾಡಿದ್ವಿ. ಒಂದು ಬಾಂಗ್ ಚಾಕ್ಲೇಟ್ಗಳನ್ನ ವಿದ್ಯಾರ್ಥಿಗಳ ಮುಖಾಂತರವಾಗಿ ಪೆಡ್ಲಿಂಗ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ಆನ್ಲೈನ್ನಲ್ಲಿ ಡೆಲಿವರಿ ಬಾಯ್ಸ್ಗಳ ಮುಖಾಂತರವಾಗಿ ಡ್ರಗ್, ಗಾಂಜಾ ಈ ರೀತಿಯಾದಂಥ ಹುಕ್ಕ ನಿಷೇಧಿತ ವಸ್ತುಗಳನ್ನ ಪೆಡ್ಲಿಂಗ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ವಿ. ಮತ್ತೊಂದು ಡ್ರಗ್ ಸ್ಪಾಟ್ ಹಂಟ್ ಅನ್ನುವಂಥ ಕಾನ್ಸೆಪ್ಟನ್ನ ಕೂಡ ನಾವು ರಿವೀಲ್ ಮಾಡಿದ್ವಿ. ಅದರಲ್ಲಿ ಆನ್ಲೈನ್ನಲ್ಲಿ ಡ್ರಗ್ ಸಪ್ಲೈ ಅಥವಾ ನಿಷೇಧಿತ ವಸ್ತುಗಳ ಸಪ್ಲೈ ತುಂಬ ಅಂದರೆ ತುಂಬ ಡೇಂಜರಸ್ ಅನ್ನುವಂಥದ್ದನ್ನು ಎಲ್ಲೆಡೆ ತುಂಬ ಚರ್ಚೆಗೆ ಗ್ರಾಸವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕ್ಷ್ಯವನ್ನು ನಾವು ಕೊಟ್ಟಿದ್ದೀವಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ರಿಪಬ್ಲಿಕ್ ಕನ್ನಡ ಡ್ರಗ್ ಮಾಫಿಯಾದ ವಿರುದ್ಧ ಸಮರವನ್ನೇ ಸಾರಿತ್ತು. ಆ ಮುಖೇನವಾಗಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಒಂದು ಅಂಶವನ್ನು ಪ್ರಬಲವಾಗಿ ನಾವು ಹೇಳಿದ್ವಿ. ಅದರಲ್ಲೂ ಕೂಡ ಆನ್ಲೈನ್ ಮುಖಾಂತರವಾಗಿ ಗಾಂಜಾ, ಡ್ರಗ್ ಇನ್ನಿತರ ನಿಷೇಧ ಭರಿತವಾದಂಥ ವಸ್ತುಗಳನ್ನ ಆನ್ಲೈನ್ ಡೆಲಿವರಿ ಬಾಯ್ಸ್ಗೆ ಅವ್ರಿಗೆ ತಿಳಿಯದ ರೀತಿಯಾಗಿ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ, ಸಾರಿ ಹೇಳಿದ್ವಿ. ಅದಕ್ಕೆ ಇವತ್ತು ಒಂದು ಸಾಕ್ಷ್ಯ ಸಿಕ್ಕಿರುವಂಥದ್ದು. ಗೃಹ ಸಚಿವರು ಸಾಕ್ಷ್ಯ ಕೊಡಿ ಅಂತ ಹೇಳ್ತಾ ಇದ್ರು. ಸದ್ಯ ಈಗ ಸಾಕ್ಷ್ಯ ಸಿಕ್ಕಿರುವಂಥದ್ದು. ಕೋರಮಂಗಲ ಪೊಲೀಸರು ರೇಡ್ ಮಾಡಿದ್ದಾರೆ. ಸದ್ಯ ನಾವೀಗ ಕೋರಮಂಗಲ ಫಸ್ಟ್ ಬ್ಲಾಕ್ನಲ್ಲಿ ಇದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಇದೇ ಬಿಲ್ಡಿಂಗ್ನಲ್ಲಿ ಈಗಾಗಲೇ ರೇಡ್ ಮಾಡಿರುವಂಥದ್ದು ಕೋರಮಂಗಲ ಪೊಲೀಸರು. ಅಂದರೆ ಡೆಲಿವರಿ ಬಾಯ್ ಏನಿರ್ತಾನೆ ಆತ ನಮಗೊಂದು ಮಾಹಿತಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಅವರು ಡೆಲಿವರಿಗೆ ಆರ್ಡರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ತಾವು ದೃಶ್ಯಗಳು ನೋಡ್ಬೋದು. ಈಗಾಗಲೇ ಬಿಲ್ಡಿಂಗ್ ಮುಂದೆ ಇದ್ದಂಥ ಪೊಲೀಸರು ಒಂದು ರೇಡ್ನ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿರುವಂಥದ್ದು. ಈಗಾಗಲೇ ಬಿಲ್ಡಿಂಗ್ನಲ್ಲಿ ಅಂದರೆ 4th ಫ್ಲೋರ್ನಲ್ಲಿ ಒಂದು ರೂಮ್ ಇದೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ. ಸದ್ಯ ಈಗ ನಾವು ಅಲ್ಲೇ ತೆರಳ್ತಾ ಇದ್ದೀವಿ. ಇದು ರೆಡ್ ಹ್ಯಾಂಡ್ ಸ್ಟಿಂಗ್. ನಾವು ರೇಡ್ ಮಾಡ್ತಾ ಇರುವಂಥ ಪೊಲೀಸರ ಅಂದರೆ ಬೆಂಬದಿಯಲ್ಲಿ ನಾವು ಇದ್ದು ಆ ಒಂದು ಸ್ಟೋರಿಯನ್ನು ಕವರ್ ಮಾಡ್ತಾ ಇರುವಂಥದ್ದು. ಹುಕ್ಕಾ ಪಾಟ್ಗಳನ್ನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಗರದ ವಿವಿಧ ಏರಿಯಾ ಅಪಾರ್ಟ್ಮೆಂಟ್ಗಳಿಗೆ ರಫ್ತು ಮಾಡಿರ್ತಾರೆ, ಬಾಡಿಗೆಗಾಗಿ ರಫ್ತು ಮಾಡಿರ್ತಾರೆ. ಅವುಗಳೆಲ್ಲವನ್ನು ಕೂಡ ಅವರು ಸೆಲೆಬ್ರೇಷನ್ ಆದ ಬಳಿಕ ಮತ್ತೆ ಪೋರ್ಟರ್ ಮುಖಾಂತರ ರವಾನೆ ಮಾಡ್ಕೊಳ್ತಾ ಇದ್ರು. ಪೋರ್ಟರ್ ಮುಖಾಂತರ ಮತ್ತೆ ಇಲ್ಲಿ ಅಂದರೆ ಅವರ ಒಂದು ಅಡ್ಡಾಗಿ ಕರ್ತರ್ತಾ ಇದ್ರು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಸದ್ಯ 4th ಫ್ಲೋರ್ನಲ್ಲಿ ನಾವಿದ್ದೀವಿ. ತಾವು ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ. ಅದೇ ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರ್ಬೋದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂಥದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂಥ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗಂತ ಹೇಳಿ ನಶೆಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗಾಗಿ ಕಳಿಸಿರ್ತಾರೆ. ಹಲಸೂರು, ಹುಳಿಮಾವು ಎಲ್ಲ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ಆ ಮುಖಾಂತರವಾಗಿ ನ್ಯೂ ಇಯರ್ ಪಾರ್ಟಿ ಆಯಿತು. ಭರ್ಜರಿಯಾಗಿ ಹುಕ್ಕಾ ಸೇವನೆಯನ್ನು ಯುವಕರು, ವಿದ್ಯಾರ್ಥಿಗಳು ಮಾಡಿದ್ರು. ಈಗ ಅದನ್ನು ಪೋರ್ಟರ್ ಮುಖಾಂತರವಾಗಿ ಮತ್ತೆ ಈ ಒಂದು ಅಡ್ಡೆಗೆ ಕರೆಸ್ಕೊಳ್ತಾ ಇದ್ರು. ಅದನ್ನು ಒಂದು ಡೆಲಿವರಿ ಬಾಯ್ ಅಂದರೆ ಪೋರ್ಟರ್ನ ಮಾಡುವಂಥ ಬಾಯ್ ಆತ ಅದನ್ನು ಅವಾಯ್ಡ್ ಮಾಡ್ತಾನೆ. ಆ ಬಳಿಕ ಆತ ರಿಪಬ್ಲಿಕ್ ಕನ್ನಡಕ್ಕೆ ಸಂಪರ್ಕ ಮಾಡ್ತಾನೆ. ಜೊತೆಗೆ ನಾವು ಅವ್ರನ್ನ ಮಾತನಾಡಿಸ್ತೀವಿ. ಆ ಬಳಿಕ ಸ್ಥಳೀಯ ಕೋರಮಂಗಲ ಠಾಣೆಗೆ ಮಾಹಿತಿ ಹೋಗುತ್ತೆ. ಮಾಹಿತಿ ಆಧರಿಸಿದಂಥ ಕೋರಮಂಗಲ ಪೊಲೀಸರು ಆ ಡೆಲಿವರಿ ಬಾಯ್ ಯಾರಿರ್ತಾನೆ, ಪೋರ್ಟರ್ ಬಾಯ್ ಯಾರಿರ್ತಾನೆ ಆತನನ್ನು
ಫಾಲೋ ಮಾಡ್ಕೊಂಡು ಬರ್ತಾರೆ. ಆತನೇ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ಆ ಬಳಿಕ ಪೊಲೀಸರು ಬಂದು ರೇಡ್ ಮಾಡಿರುವಂಥದ್ದು. ಸದ್ಯ ಸ್ಥಳದಲ್ಲಿ ಅಕ್ಯೂಸ್ಡ್ ಕೂಡ ಇದ್ದಾರೆ. ಆ ಆರೋಪಿಯನ್ನು ವಶಕ್ಕೆ ಪಡೆದು ಆ ಒಂದು ವಸ್ತುಗಳನ್ನ ಈಗಾಗಲೇ ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ತಾವು ದೃಶ್ಯಗಳಲ್ಲಿ ನೋಡಿದ್ರಿ ಅಂದರೆ ಎಲ್ಲ ಹುಕ್ಕಾ ಪಾಟ್ಗಳನ್ನ, ಬಲ್ಬ್ಗಳನ್ನ ಎಲ್ಲ ಕಡೆ ಸ್ಟೋರ್ ಮಾಡಿ ವಿವಿಧ ಏರಿಯಾಗಳಿಗೆ ಇದನ್ನು ರಫ್ತು ಕೂಡ ಮಾಡ್ತಾಯಿದ್ರು. ಮುಖ್ಯವಾಗಿ ಈ ಹುಕ್ಕಾ ಪಾಟ್ಗಳು ಬರ್ತಿದ್ದು ಹೇಗೆ ಗೊತ್ತಾ? ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಇದು ರಫ್ತಾಗ್ತಾಯಿತ್ತು. ಇಲ್ಲಿ ಅಂದರೆ ಕೋರಮಂಗಲದಿಂದ ವಿವಿಧ ಏರಿಯಾದ ಅಪಾರ್ಟ್ಮೆಂಟ್ಗಳಿಗೆ ಪೋರ್ಟರ್ ಮುಖಾಂತರವಾಗಿ ಆ ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗ್ತಾಯಿತ್ತು. ಮುಖ್ಯವಾಗಿ ಕೆಂಪು ಚೀಲದಲ್ಲೇ ಈ ಒಂದು ಹುಕ್ಕಾ ಪಾಟ್ಗಳನ್ನ ಇಟ್ಟು ರವಾನೆ ಮಾಡ್ತಿದ್ರು. ಅದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಬರುವಂಥ ಹಂತದಲ್ಲಿ ಇರುವಂಥದ್ದು. ಮತ್ತೊಂದು ವೇಳೆಯಲ್ಲಿ ಇಲ್ಲಿ ಅಂದರೆ ಪ್ರಮುಖವಾಗಿ ಆ ಪೋರ್ಟರ್ ಹುಡುಗರು ಯಾರು ಇರ್ತಾರೆ ಅವ್ರಿಗೆ ಅದರಲ್ಲಿ ಏನಿದೆ ಅನ್ನುವಂಥದ್ದೇ ಗೊತ್ತಿರೋದಿಲ್ಲ. ಆದರೆ ಓರ್ವ ಪೋರ್ಟರ್ ಹುಡುಗನ ಜಾಣ್ಮೆಯಿಂದ ಇವತ್ತು ಒಂದು ಅತಿ ದೊಡ್ಡ ಜಾಲವನ್ನೇ ಕೋರಮಂಗಲ ಪೊಲೀಸರು ಬೇಯಿಸಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಅದರ ನೈಜ ಲೈವ್ ದೃಶ್ಯವನ್ನು ಸೆರೆ ಕೂಡ ಹಿಡಿತು. ತಾವು ದೃಶ್ಯಗಳು ನೋಡ್ಬೋದು. ಕೋರಮಂಗಲದ ಪೊಲೀಸ್ ಸಿಬ್ಬಂದಿ ಅವ್ರನ್ನ ರೇಡ್ ಮಾಡಿ ಈಗಾಗಲೇ ಆ ಒಂದು ಸ್ಥಳವನ್ನು ವಶಕ್ಕೆ ಪಡಿಸ್ಕೊಂಡು ಮಹಜರ್ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಪ್ರಮುಖವಾಗಿ ಈ ಪೋರ್ಟರ್ ಬಾಯ್ಗಳ ಮುಖಾಂತರವಾಗಿ ಪೆಡ್ಲಿಂಗ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದೆ ರಿಪಬ್ಲಿಕ್ ಕನ್ನಡ. ಡ್ರಗ್, ಬಾಂಗ್ ಚಾಕ್ಲೇಟ್, ಹುಕ್ಕಾ, ಮದ್ಯಪಾನಗಳು ಹೋಗ್ತಾ ಇದೆ ಅಂದರೆ ಆನ್ಲೈನ್ ಮುಖಾಂತರ ಸರಬರಾಜು ಆಗ್ತಾ ಇದೆ ಅನ್ನೋದನ್ನು ಹೇಳಿದ್ದೆ ನಾವು. ಆ ಬಳಿಕ ಸದನದಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರು ಅದನ್ನ ಪ್ರಶ್ನೆ ತೆಗಿತಾರೆ. ಗೃಹ ಮಂತ್ರಿಗಳು ಸಾಕ್ಷ್ಯ ಕೊಡಿ, ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಡಿ ಅಂತಾರೆ. ಇಲ್ಲಿ ಇವತ್ತು ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಒಂದಲ್ಲ ಎರಡಲ್ಲ, ಸುಮಾರು 5 ಬೇರೆ ಬೇರೆ ಲೊಕೇಶನ್ನಿಂದ ಬಂದಂತಹ ಪೋರ್ಟರ್ ಹುಡುಗರು ಈ ಒಂದು ರೂಮ್ಗೆ ಆ ಒಂದು ಹುಕ್ಕಾ ಪಾಟ್ಗಳನ್ನ ತಂದು ಕೊಡ್ತಾರೆ. ಆ ವಿಜುವಲ್ ಕೂಡ ನಮ್ಮ ಹತ್ರ ಇರುವಂಥದ್ದು. ಅದನ್ನು ಕೂಡ ನಾವು ನಿಮ್ಗೆ ಈಗಾಗಲೇ ತೋರಿಸಿದ್ದೀವಿ. ಆ ಮುಖಾಂತರವಾಗಿ ನ್ಯೂ ಇಯರ್ಗೆ ಭರ್ಜರಿ ಹುಕ್ಕಾ ಸೆಲೆಬ್ರೇಷನ್ನ ಕೂಡ ಸಿಲಿಕಾನ್ ಸಿಟಿಯ ಕೆಲ ಮಂದಿ ಮಾಡಿರುವಂಥದ್ದು. ನಿಷೇಧಿತ ಹುಕ್ಕಾ ಏನಿದೆ ಅದು ಬ್ಯಾನ್ ಆಗಿದೆ. ಅದನ್ನು ಇಲ್ಲಿ ಅವರು ಸೇವನೆಯನ್ನು ಮಾಡ್ತಾಯಿದ್ರು. ಪ್ರಮುಖವಾಗಿ ಇವರು ಇಲ್ಲಿ ಅಡ್ಡ ಮಾಡ್ಕೊಂಡಿರೋದೇ ಅದು ಬ್ಯಾನ್ ಆಗಿದೆ ಅಂತ. ಅದನ್ನು ಎಲ್ಲಾದರೂ ತಲುಪಿಸೋಕೆ ಹೋದಾಗ ಪೊಲೀಸರು ಸೀಸ್ ಮಾಡ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಇವರು ಅದರ ಒಂದು ಸಾರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದೇ ಆನ್ಲೈನ್ ಡೆಲಿವರಿ ಬಾಯ್ಸ್ಗಳ ಮುಖಾಂತರ. ಪಾಪ ಅವ್ರಿಗೆ ಅದರಲ್ಲಿ ಏನಿದೆ ಅನ್ನೋಂಥದ್ದೇ ಗೊತ್ತಿರಲ್ಲ. ಸದ್ಯ ಈ ಬಗೆಗಿನ ರಿಪಬ್ಲಿಕ್ ಕನ್ನಡ ಈ ಬಗೆಗಿನ ಮಾಫಿಯಾದ ಚೈನ್ ಲಿಂಕನ್ನು ಭೇದಿಸಿ ಇವತ್ತು ನೈಜ ಒಂದು ದಾಳಿಯ ದೃಶ್ಯಗಳನ್ನ ತಮಗೆ ತೋರಿಸಿರುವಂಥದ್ದು. ನಾವು ಹೇಳಿದ್ದು ನಿಜ ಅನ್ನುವಂಥದ್ದನ್ನು ನಾವು ಪ್ರೂವ್ ಮಾಡಿದ್ದೀವಿ. ಗೃಹ ಸಚಿವರ ಸವಾಲನ್ನು ಸ್ವೀಕರಿಸಿ ಅದಕ್ಕೆ ಸಾಕ್ಷಿಯನ್ನು ತೋರಿಸಿದ್ದೀವಿ. ಸದ್ಯ ಈ ಹಿಂದೆ ಅಂದರೆ ನಾವು ಡ್ರಗ್ ಮಾಫಿಯಾದ ಚೈನ್ ಲಿಂಕ್ನ ಕಟ್ ಮಾಡಿ ಆಪರೇಷನ್ ಸ್ಟಿಂಗ್ ಮಾಡಿದಾಗ ನಗರ ಪೊಲೀಸ್ ಆಯುಕ್ತರು ಒಂದು ಭರವಸೆಯ ಮಾತನ್ನು ಕೊಟ್ಟಿದ್ದರು. ನೀವು ನಮಗೆ ಮಾಹಿತಿಯನ್ನು ಕೊಡಿ, ನಾವು ನಿಮಗೆ ಸ್ಪಂದಿಸಿ ನಿಮ್ಮ ಮುಖಾಂತರವಾಗಿ ಹೇಳ್ತೀನಿ, ನಗರದಲ್ಲಿ ಎಲ್ಲೇ ಆದರೂ ಈ ರೀತಿಯಾದಂಥ ಕಾರ್ಯಗಳನ್ನ ಯಾರಾದರೂ ಮಾಡ್ತಾ ಇದ್ರು ಅಂದರೆ ನಿಷೇಧಿತ ವಸ್ತುಗಳನ್ನ ರಫ್ತು ಮಾಡುವಂಥದ್ದು, ಪೆಡ್ಲಿಂಗ್ನ ಮಾಡುವಂಥದ್ದು ಮಾಡ್ತಾ ಇದ್ರು ಅಂದರೆ ಅವ್ರನ್ನ ಬಂಧಿಸುವಲ್ಲಿ ನಮ್ಮ ಪೊಲೀಸ್ ಕಾರ್ಯನಿರ್ವಹಿಸ್ತಾರೆ ಅನ್ನೋಂಥದ್ದನ್ನ ಭರವಸೆ ಮಾತನ್ನು ಅವರು ಕೊಟ್ಟಿದ್ದರು. ಅದರಂತೆ ಇವತ್ತು ಕೋರಮಂಗಲ ಪೊಲೀಸರು ಅವರ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ನಾವು ಏನು ಹೇಳಿದ್ವಿ ಅದು ಸತ್ಯ ಅನ್ನುವಂಥದ್ದನ್ನ ನಾವು ಕೂಡ ಸಾಕ್ಷಿ ಸಮೇತ ರುಜುವಾತು ಮಾಡಿರುವಂಥದ್ದು. ಸದ್ಯ ತಮಗೆ ಲೈವ್ ದಾಳಿಯ ದೃಶ್ಯಗಳನ್ನ ಕೂಡ ತೋರಿಸಿದ್ವಿ. ಯಾವ ರೀತಿಯಾಗಿ ಪೋರ್ಟಲ್ ಬುಕ್ ಆಗುತ್ತೆ, ಯಾವ ರೀತಿಯಾಗಿ ಅದು ಡೆಲಿವರಿ ಆಗುತ್ತೆ, ಪೋರ್ಟಲ್ ಬಾಯ್ಗೆ ಗೊತ್ತೇ ಇರೋದೇ ಯಾವ ರೀತಿಯಾಗಿ ಪೆಡ್ಲಿಂಗ್ ಆಗುತ್ತೆ ಅನ್ನುವಂಥ ಲೈವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಸಿಸ್ಟಮ್ಗೆ ಟ್ರಬಲ್ ಆದರೆ ಅಲ್ಲಿ ರಿಪಬ್ಲಿಕ್ ಕನ್ನಡ ಬಂದೇ ಬರುತ್ತೆ. ಅದರ ನೈಜ ಲೈವ್ ದೃಶ್ಯಗಳನ್ನ ನಿಮಗೆ ತೋರಿಸಿದ್ದೀವಿ. ಪ್ರಮುಖವಾಗಿ ಈ ಮೆಗಾ ಹಂಟ್ ಡ್ರಗ್ ಆಪರೇಷನ್ ಏನಿತ್ತು, ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನು ಸಾರಿತ್ತು. ಅದರಲ್ಲಿ 3 ವಿವಿಧ ರೀತಿಯಾದಂಥ ಪೆಡ್ಲಿಂಗ್ಗಳನ್ನ ನಾವು ಅನಾವರಣ ಮಾಡಿದ್ವಿ. ಒಂದು, ಬಾಂಗ್ ಚಾಕ್ಲೇಟ್ಗಳನ್ನ ವಿದ್ಯಾರ್ಥಿಗಳ ಮುಖಾಂತರವಾಗಿ ಪೆಡ್ಲಿಂಗ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು, ಆನ್ಲೈನ್ನಲ್ಲಿ ಡೆಲಿವರಿ ಬಾಯ್ಸ್ಗಳ ಮುಖಾಂತರವಾಗಿ ಡ್ರಗ್, ಗಾಂಜಾ ಈ ರೀತಿಯಾದಂಥ ಹುಕ್ಕಾ ನಿಷೇಧಿತ ವಸ್ತುಗಳನ್ನ ಪೆಡ್ಲಿಂಗ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ವಿ. ಮತ್ತೊಂದು, ಡ್ರಗ್ ಸ್ಪಾಟ್ ಹಂಟ್ ಅನ್ನುವಂಥ ಕಾನ್ಸೆಪ್ಟನ್ನ ಕೂಡ ನಾವು ರಿವೀಲ್ ಮಾಡಿದ್ವಿ. ಅದರಲ್ಲಿ ಆನ್ಲೈನ್ನಲ್ಲಿ ಡ್ರಗ್ ಸಪ್ಲೈ ಅಥವಾ ನಿಷೇಧಿತ ವಸ್ತುಗಳ ಸಪ್ಲೈ ತುಂಬ ಅಂದರೆ ತುಂಬ ಡೇಂಜರಸ್ ಅನ್ನುವಂಥದ್ದನ್ನು ಎಲ್ಲೆಡೆ ತುಂಬ ಚರ್ಚೆಗೆ ಗ್ರಾಸವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕ್ಷ್ಯವನ್ನು ನಾವು ಕೊಟ್ಟಿದ್ದೀವಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.